ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದಿನ ಪ್ರಿಯಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಭಾನುವಾರ ಬೆಳಗ್ಗೆ. ಸೊ ಬೆಳಗ್ಗೆನೇ ನಾನು ಹೋಗಿ ಬಟ್ಟೆ ಎಲ್ಲ ಒಣಗಾಕಿ ಬಂದಿದ್ದೆ. ಮತ್ತೆ ಇವಾಗ ಮೇಲೆ ಹೋಗ್ತಾಯಿದ್ದೀನಿ. ಬೆಲ್ಲ ಕಡಲೆ ಇತ್ತು, ಸೊ ಅದನ್ನು ಒಣಗಾಕೋಣ ಅಂತ ಹೇಳಿ. ಬಿಸಿಲು ಮಾತ್ರ ಇವತ್ತು ಸಖತ್ತಾಗಿದೆ. ಸೊ ಬೆಲ್ಲ ಇನ್ನು ಸ್ವಲ್ಪ ಬೇಕಾಗುತ್ತೇನೋ ಅಂತ ಅನ್ನಿಸ್ತು. ಆಲ್ರೆಡಿ ಕಟ್ ಮಾಡಿದ್ನಲ್ವ, ಅದ್ರ ಜೊತೆಗೆ ಇನ್ನು ಸ್ವಲ್ಪ ಬೆಲ್ಲನ ಮುರಿದ್ಬಿಟ್ಟು ಅದನ್ನು ಒಣಗಿಸ್ತಾ ಇದ್ದೀನಿ. ಸಾಕಾಗಲಿಲ್ಲ ಅಂತಂದರೆ ಕಟ್ ಮಾಡ್ಕೊಳಕ್ಕಾಗುತ್ತೆ ಅಂತ. ಹಾಗೆ ಕಡಲೆ ಕೂಡ ಬಿಸಿ ಆಗಲಿ ಅಂತ ಹೇಳಿ ಬಿಸಿಲಲ್ಲಿ ಅದನ್ನು ಕೂಡ ಒಣಗಾಕ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟು ಹೋಗಿದೆ ನಾನು. ಸೊ ಹೊರಗಡೆ ಕೆಲಸ ಏನೂ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಬಂದು ಒಳಗಡೆ ಕೆಲಸ ಮಾಡಿ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಮೆಟ್ಲೆಲ್ಲ ಸಖತ್ತು ಧೂಳಾಗಿದೆ. ಮೆಟ್ಲೆಲ್ಲ ಕ್ಲೀನ್ ಮಾಡಬೇಕು. ಸೊ ಮೆಟ್ಲನ್ನು ಕ್ಲೀನ್ ಮಾಡೋಕ್ಕೆ ನಾನು ಬ್ರಷ್ ಇರೋ ಅಂಥ ಒಂದು ಕೋಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಅದೆಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ನಮ್ಮ ಮನೆಯವರು ಬೆಳಗ್ಗೆನೇ ಅವ್ರ ಉದ್ಯೋಗಕ್ಕೆ ಇಳಿದಿದ್ದಾರೆ. ಸೊ ಮನೆ ಸುತ್ತ ಕ್ಲೀನ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಸೊ ಅವ್ರು ನೆನೆ ಬೆರಳನ್ನು ಹೇಟ್ ಮಾಡ್ಕೊಂಡಿದ್ರು, ಸಖತ್ ರಕ್ತ ಬರ್ತಾಯಿತ್ತು. ಅಂದ್ರೂ ಬಿಟ್ಟಿಲ್ಲ, ಅದರೊಳಗಡೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ, ಬೇಡ ಅಂತ ಹೇಳಿದ್ರು. ಸೊ ಅವ್ರಿಗೆ ಫಸ್ಟು ಕ್ಲೀನಿಂಗ್ ಆಗಿಬಿಡ್ಬೇಕು, ಆಮೇಲೆ ಸಮಾಧಾನ. ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ನಾನು ಗಿಡ ನೆಟ್ಟಿದ್ನಲ್ವ, ಈ ಸ್ನೇಕ್ ಪ್ಲ್ಯಾಂಟು ನೋಡಿ ಚಿಗುರಿದೆ. ಒಂದು ಮರಿ ಗಿಡ ಕೂಡ ಬಂದಿದೆ. ಹಾಗೆ ಇದನ್ನು ಏನು ದೊಡ್ಡ ಪತ್ರೆ ಗಿಡನ ನನ್ನ ಮಗಳೆಲ್ಲ ಕಿತ್ತಾಕ್ಬಿಟ್ಟಿದ್ಲು, ಜಿಂಟಿ ಎಲೆ ಎಲ್ಲನೂ. ಸೊ ಅದು ಕೂಡ ಚೆನ್ನಾಗಿ ಚಿಗುರಿದೆ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಚಿಗುರಿದೆ. ಸೊ ಮನೇಲಿ ಒಳಗಡೆ ಎಂಟರ್ ಆಗಬೇಕಾದ್ರೆ ರೈಟ್ ಸೈಡಿಗೆ ಇರಬೇಕು ಅಂತ ಹೇಳಿ ಅದನ್ನು ರೈಟ್ ಸೈಡಿಗೆ ಇಟ್ಬಿಟ್ಟು ಅಲ್ಲೊಂದು ದಾರ ಕಟ್ಟಿ ಅದನ್ನು ಹಬ್ಬಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಹಾಗೆ ನೆನ್ನೆ ಪೂಜೆನಲ್ಲಿ ದಾರ ಕಟ್ಟಿದ್ರಲ್ಲ ಎಳೆನ, ಅದನ್ನು ನಾನು ಇಲ್ಲಿ ಗಿಡದ ಹತ್ರ ಹಾಕ್ತಾಯಿದ್ದೀನಿ. 1 ದಿನ ಅಥವಾ 3 ದಿನ ಈ ಥರ ಬಿಚ್ಚಾಕಬೇಕು ಅದನ್ನು ಅಂತ ಹೇಳ್ತಾರೆ. ಸೊ ನನಗೆ 3 ದಿನ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದೇ ದಿನಕ್ಕೆ ನಾನು ಅದನ್ನು ಬಿಚ್ಚಾಕ್ತಾಯಿದ್ದೀನಿ. ಯಾಕೆಂದರೆ ಅವನ್ನೆಲ್ಲ ತುಂಬಾ ನಿಷ್ಠೆಯಿಂದ ಇರಬೇಕು, ಅದನ್ನು ಕಟ್ಕೊಂಡಿರ್ಬೇಕಾದ್ರೆ. ಸೊ ಬೆಳಗ್ಗೆ ಇವಾಗ ಬಂದು ನಾನು ಅಡುಗೆನೇ ಮಾಡಿಬಿಟ್ಟಿದ್ದೆ, ತುಂಬ ಕೆಲಸ ಇತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದು ತಪ್ಪುತ್ತೆ ಅಂತ ಹೇಳಿ ಬೆಳಗ್ಗೆನೇ ಕೂಡ ನಾನು ಮುದ್ದೆ ಮಾಡಿ ತರಕಾರಿ ಸಾಂಬಾರು ಮಾಡಿದ್ದೆ. ನಮ್ಮ ಮನೆಯವರಿಗೆ ಮುದ್ದೆ ಮಾಡಿಕೊಟ್ಬಿಟ್ರೆ ಸಾಕು, 3 ಟೈಮನ್ನು ಬೇಜಾರು ಮಾಡ್ಕೊಳ್ದೇ ಊಟ ಮಾಡ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಮುದ್ದೆ ಮಾಡಿದ್ದೆ. ಹಾಗೆ ಬೆಡ್ಶೀಟನ್ನು ವಾಶ್ ಮಾಡೋಣ ಅಂತ ಹೇಳಿ ಹಾಸಿಗೆ ಮಗ್ಲ ಬೆಡ್ಶೀಟ್ ಕೂಡ ತೆಗೆದು ನಾನು ವಾಶ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಈ ಬೆಡ್ಶೀಟ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಅದು ವಾಶ್ ಆದಮೇಲೆ ರಿವ್ಯೂಸ್ ಕೊಡ್ತೀನಿ ಹೇಗಿದೆ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ಇವಾಗ ವಾಶ್ ಆದಮೇಲೆ ಯಾವ ಥರ ಇದೆ ಅಂತ ಹೇಳಿ ರಿವ್ಯೂಸ್ ಕೊಡ್ತೀನಿ. ಅದು ಬಣ್ಣ ಹೋಗಲ್ವಾ, ಕ್ವಾಲಿಟಿ ಹೇಗಿದೆ ಅಂತ. ಯಾಕೆಂದರೆ ನನಗೆ ಚೀಪ್ ರೇಟಲ್ಲಿ ಸಿಕ್ಕಿತ್ತು ಈ ಬೆಡ್ಶೀಟು. ಸೊ ಹಾಗಾಗಿ ನಿಮಗೂ ಕೂಡ ಅದು ಯೂಸ್ ಆಗ್ಬೋದು. ಕಡಿಮೆ ದುಡ್ಡಲ್ಲಿ ಒಂದು ಒಳ್ಳೆ ಬೆಡ್ಶೀಟ್ ಸಿಕ್ಕಿದರೆ ಯಾಕೆ ಬೇಡ ಅನ್ಬೇಕಲ್ವ. ಸೊ ನೋಡೋಣ ವಾಶ್ ಆದಮೇಲೆ ಅದು ಯಾವ ಥರ ಇರುತ್ತೆ, ಬಣ್ಣ ಹೋಗಲ್ವಾ ಅಂತ ಹೇಳಿ ನಾನು ಅದನ್ನು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಸಂಪೂರ್ಣ ಮಾಹಿತಿ ಕೂಡ ಕೊಡ್ತೀನಿ ನಾನು. ಸೊ ನಮ್ಮ ವಿಂಡೋಸ್ ಬಂದ್ಬಿಟ್ಟು ತುಂಬ ಗಲೀಜಾಗಿತ್ತು. ಸೊ ಅದನ್ನು ಒರೆಸೋಣ ಅಂತ ಹೇಳಿ ಬಂದೆ. ಗಾಣ ಹತ್ತಿರ ಇರೋದ್ರಿಂದ ಸೊ ಅದ್ರ ಹೊಗೆ ಎಲ್ಲ ಕೂತು ಕಿಟಕಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ಇನ್ನು ಗಾಣಕ್ಕೆ ಹತ್ತಿರದಲ್ಲಿರೋ ಅಂಥ ಮನೆಗಳ ಕತೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮದು ಒಂಚೂರು ದೂರ ಇದೆ. ಅಂದರೂ ನಮ್ಮ ಮನೆ ಕಿಟಕಿಗಳೆಲ್ಲ ಹೊರಗಡೆ ಔಟ್ಸೈಡ್ ಗೋಡೆ ಕಿಟಕಿ ಎಲ್ಲ ಹಿಂಗೇ ಕಪ್ಪಾಗ್ಬಿಟ್ಟಿರುತ್ತೆ. ಸೊ ಹತ್ರದಲ್ಲಿರೋ ಮನೆಗಳು ಇನ್ನೆಷ್ಟು ಕಪ್ಪಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಇದನ್ನು ಕೂಡ ಇವಾಗ ಕ್ಲೀನ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡ್ ಕಿಟಕಿನ ಕ್ಲೀನ್ ಮಾಡಿದ್ದೀನಿ, ಲೆಫ್ಟ್ ಕ್ಲೀನ್ ಮಾಡಿಲ್ಲ. ಸೊ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಬ್ಲ್ಯಾಕ್ ಇದೆ ಅಂತ ಹೇಳ್ಬಿಟ್ಟು. ನಾನು ಊರಿಗೆ ಬಂದರೆ ಈ ಕ್ಲೀನಿಂಗ್ ಕೆಲಸನೇ ಆಗುತ್ತೆ, ಫ್ರೀನೇ ಆಗಲ್ಲ, ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನನ್ನ ಮಗಳು ನೋಡಿ ತಮಾಷೆ ಮಾಡ್ತಾಯಿದ್ದಾಳೆ. ಬಂದು ನನಗೆ ಹೊಡೆದ್ಬಿಟ್ಟು ಓಡೋಗ್ತಾ ಇದ್ದಾಳೆ. ಅವಳಿಗೊಂಥರ ಖುಷಿ, ನನಗೆ ಹೊಡೆಯೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಸೊ ಅದಕ್ಕೆ ಹೇಳೋದು ಅವಳನ್ನ ಮತ್ತೆ ಅಂತ. ಯಾವಾಗಲೂ ನನ್ನನ್ನು ಅಂದರೆ ಜಾಸ್ತಿ ಅವ್ರ ಅಪ್ಪನ ಲೈಕ್ ಮಾಡ್ತಿರ್ತಾಳೆ. ಅದಕ್ಕೆ ಅವಳಿಗೆ ಏನಾದರೂ ಕೆಲಸ ಆಗಬೇಕಾದ್ರೆ ಮಾತ್ರ ನನಗೆ ಪೂಸೆ ಬಿಡ್ತಾಳೆ. ಇದ್ದಂತೆ ಫುಲ್ ನನ್ನ ಹತ್ರ ರ್ಯಾಂಡಮ್ ಆಗಿ ಅವಳು ನಡ್ಕೊಳ್ಳೋದು. ಬಾ ನೋಡಿ, ನನಗೆ ಬಂದು ಹೊಡೆದು ಓಡ್ತಾ ಇದ್ದಾಳೆ. ಹಿಡ್ಕೊಳ್ಳಿ
ಸೊ ಮೆಟ್ಲನ್ನು ಕ್ಲೀನ್ ಮಾಡೋ ಅಂಥ ಒಂದು ಬ್ರಷ್ ಕೋಲನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಇನ್ನೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಫಸ್ಟು ಇಲ್ಲೊಂಚೂರು ಕಡಲೆ ಬೀಜ ಎಲ್ಲ ಹುರ್ಕೊಂಬಿಟ್ಟು ರೆಡಿ ಈ ಏನು ಎಳ್ಬೀರನ್ನು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಫಸ್ಟ್ ಆ ಕೆಲಸಕ್ಕೆ ಬಂದಿದ್ದೀನಿ. ಸೊ ಅಕ್ಕ ಎಳ್ಬೀರು ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಅಪ್ಪ ಊರಿಗೆ ಬಂದಿದ್ದಾರೆ. ಅಪ್ಪ ಚಂದ್ರಾಯಪ್ಪನ ಹೋಗ್ಬೇಕಾದ್ರೆ ಅಪ್ಪನ ಕೈಲಿ ಕೊಟ್ಟು ಕಳ್ಸೋಣ, ಫಸ್ಟ್ ಇದನ್ನು ಮಾಡಿಬಿಡೋಣ ಅಂತ ಹೇಳಿ ಫಸ್ಟ್ ಈ ಕೆಲಸಕ್ಕೆ ಬಂದೆ ನಾನು. ಸೊ ಬೆಲ್ಲ ಸಾಕಾಗಲಿಲ್ಲ ಅಂತ ಅಂದರೆ ಹೆಚ್ಚಿದ್ರಾಯ್ತು ಅಂತ ಹೇಳಿ ಬೆಲ್ಲ ಕೂಡ ಒಣಗಾಕಿದ್ದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಹೆಚ್ಚುತ್ತಾ ಕೂತಿದ್ದೆ. ಆದರೆ ಹೆಚ್ಚಿದಂಥ ಬೆಲ್ಲನೇ ಸಾಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಮತ್ತೆ ಅದಕ್ಕೇನು ಎಕ್ಸ್ಟ್ರಾ ಬೆಲ್ಲ ಎಲ್ಲ ಏನು ಮಿಕ್ಸ್ ಮಾಡಲಿಲ್ಲ. ಇದ್ದಂಥ ಬೆಲ್ಲನೇ ಯಾಕೆಂದರೆ ಮಾಡಿದ್ದೆ ಸ್ವಲ್ಪ, ಅದರಿಂದ ಅದೇ ಬೆಲ್ಲ ಸಾಕಾಯಿತು. ಇದ್ದಂಥ ಬೆಲ್ಲನೇ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ವಿ. ಆದರೆ ಅಪ್ಪಂಗೆ ಕಾಲ್ ಮಾಡಿದ್ದೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ. ಅಪ್ಪ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮೂರ ಹತ್ರ ಇಳಿದ್ಬಿಟ್ಟು ಮತ್ತೆ ಹೋಗೋದಕ್ಕೆ ಹಿಂಸೆ ಆಗುತ್ತೆ, ಹಾಗಾಗಿ ತೊಗೊಂಡು ಹೋಗಲಿಲ್ಲ ಅಪ್ಪ. ನಾನೇ ಹೋದಾಗ ಯಾವಾಗಲಾದ್ರೂ ತೊಗೊಂಡು ಹೋಗಬೇಕು. ಓಕೆ, ಇವಾಗ ಬನ್ನಿ ಮೆಟ್ಲನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬ ಮುಗಿದೋಗಿದೆ. ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಹ್ಯಾಪಿ ಸಂಕ್ರಾಂತಿ. ಸೊ ನೋಡಿ ಮೆಟ್ಲು ಎಷ್ಟೊಂದು ಧೂಳಿದೆ ಅಲ್ಲ. ಸೊ ಇದನ್ನು ಫಸ್ಟು ನಾನು ಬರ್ಲಲ್ಲಿ ಗುಡಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ದಪ್ಪ ಧೂಳು ಅಷ್ಟೇ ಬರುತ್ತೆ ಇದರಲ್ಲಿ. ದಪ್ಪ ಧೂಳು ಅಂತಂದರೆ ತೀರಾ ಸಣ್ಣದು ಅಂತ ಸ್ವಲ್ಪ ರಫ್ ಮಾಡಿರ್ತಾರಲ್ವ ಮೆಟ್ಲನ್ನೆಲ್ಲ. ಸೊ ಅದ್ರ ಸಂದಿನಲ್ಲಿರೋ ಅಂಥ ತುಂಬ ಸಣ್ಣ ಧೂಳೆಲ್ಲ ಏನಿರುತ್ತೆ ಅದೆಲ್ಲ ಬರ್ಲಲ್ಲಿ ಬರಲ್ಲ. ದಪ್ಪ ಧೂಳು ಏನಿರುತ್ತೆ ಅದು ಮಾತ್ರ ಬರುತ್ತೆ. ಸೊ ನೋಡಿ ಒಂದ್ಸಲ ಗುಡಿಸ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಬ್ರಷ್ ಇರೋಂಥ ಸ್ಟಿಕ್ಕನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು. ಸೊ ಇದನ್ನು ಎಷ್ಟು ಬೇಕಾದ್ರೂ ತುಂಡ ಮಾಡ್ಕೊಬೋದು, ಉದ್ದ ಮಾಡ್ಕೊಬೋದು. ಸೊ ತುಂಡ ಉದ್ದ ಎರಡೂ ಮಾಡ್ಕೊಬೋದು. ಬ್ರಷ್ ಸಖತ್ತು ಸಾಫ್ಟ್ ಇದೆ. ಸೊ ತುಂಬ ಸಾಫ್ಟ್ ಇರೋದ್ರಿಂದ ಸಣ್ಣ ಸಣ್ಣ ಧೂಳನ್ನೆಲ್ಲ ಬರ್ಲಲ್ಲಿ ಬರ್ತಾನೆ ಇರೋ ಅಂಥ ಸಣ್ಣ ಧೂಳನ್ನೆಲ್ಲ ನೀಟಾಗಿ ಇದು ತೆಗೆಯುತ್ತೆ. ಸೊ ನಾನು ನೀರು ಹಾಕ್ಕೊಂಡು ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರತಿ ಸಲ ನಾನು ನೀರು ಹಾಕಿ ತೊಳಿತಾ ಇದ್ದೆ ಕೂಡ ಡೈರೆಕ್ಟಾಗಿ. ಬ್ರಷಲ್ಲೆಲ್ಲ ಗುಡ್ಸೋಕ್ಕೆಲ್ಲ ಏನು ಹೋಗ್ತಾ ಇರಲಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಡ್ತಾ ಇದ್ದೆ. ಸೊ ಇವತ್ತು ಇಷ್ಟೊಂದು ಧೂಳಿದೆ. ನನಗೆ ಮತ್ತೆ ನೀರು ಹಾಕಿ ತೊಳಿತೀನಿ ಅಂದರೆ ಇನ್ನೇ ಹಿಂಸೆ ಆಗೋಗ್ಬಿಡುತ್ತೆ. ಸೊ ಸಣ್ಣ ಸಣ್ಣ ಧೂಳನ್ನು ಮತ್ತೆ ಉಜ್ಜಿ ತೆಗಿಲೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಬ್ರಷನ್ನು ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾಯಿತ್ತು. ಸೊ ಇದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ತುಂಬ ಸಣ್ಣ ಧೂಳನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬರ್ಲಲ್ಲಿ ಆಲ್ರೆಡಿ ಒಂದು ಸಲ ಗುಡಿಸಿದ್ದೀನಿ ನಾನು, ಆದ್ರೂ ಇರೋವಂಥ ಸಣ್ಣ ಧೂಳನ್ನು ಇವಾಗ ನಾನು ಈ ಬ್ರಷಿಂದ ತೆಗಿತಾ ಇದ್ದೀನಿ. ಸೊ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾರಾದರೂ ಬೇಕಂದರೆ, ಆಸಕ್ತಿ ಇತ್ತು ಅಂದರೆ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಯಾವುದು ಪ್ರಮೋಷನ್ ವೀಡಿಯೋಸ್ ಅಲ್ಲ, ನಾನು ಪರ್ಚೇಸ್ ಮಾಡಿದ್ದೆ, ನನಗೆ ಚೆನ್ನಾಗಿ ಯೂಸ್ ಆಯ್ತಾಯಿತ್ತು. ನಾನು ಮುಂದೆ ಬಾಗಿಲು ತೊಳೆಯೋದಕ್ಕೆ ಅದಕ್ಕೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಕೆಳಗಡೆ ಸಣ್ಣ ಧೂಳನ್ನ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಬೆಡ್ಶೀಟ್ದು ರಿವ್ಯೂಸ್ ಕೊಡ್ತೀನಿ ಅಂತ ಹೇಳಿದೆ. ಬೆಡ್ಶೀಟ್ ಬೆಳಗ್ಗೆ ವಾಶ್ಗೆ ಹಾಕಿದ್ದು, ಕರೆಂಟ್ ಇಲ್ಲ. ಸೊ ಸಂಜೆ ಆದರೂ ಕರೆಂಟ್ ಬಂದಿಲ್ಲ, ಹಾಗಾಗಿ ಅದರೊಳಗೆ ಲಾಕ್ ಆಗಿಬಿಟ್ಟಿದೆ. ನಮ್ಮನೆ ವಾಷಿಂಗ್ ಮಿಷನ್ನು ಕರೆಂಟ್ ಇಲ್ಲ ಅಂತ ಅಂದರೆ ಡೋರ್ ಒಂದು ಸಲ ಆನ್ ಮಾಡಿದ್ಮೇಲೆ ಕರೆಂಟ್ ಇಲ್ಲ ಅಂತ ಅಂದರೆ ಅದು ಫುಲ್ ವಾಶಾಗಿ ಮುಗಿಯೋ ತನಕನೂ ಓಪನ್ನೇ ಮಾಡೋಕ್ಕಾಗಲ್ಲ. ಅದು ಕ್ಲಿಯರ್ ಆಗಿದ್ರೆ ಮಾತ್ರ ಓಪನ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ವಾಷಿಂಗ್ ಮಿಷನ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಬೆಡ್ಶೀಟು. ಸೊ ಅದರ ರಿವ್ಯೂಸ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಕೊಡ್ತೀನಿ ಹೇಗಿದೆ ಏನು ಅಂತ ಹೇಳಿ. ಇವಾಗ ಇನ್ನೊಂದು ನಾನು ಒಂದು ಮಂಚದ ಸೈಡಿಗೆ ಅಂತ ಹೇಳಿ ಸೈಡ್ ಟೇಬಲನ್ನು ತರಿಸಿದೆ. ಇದು ಬಂದು ತುಂಬ ದಿನ ಆಗಿತ್ತು, ಆದರೆ ಓಪನ್ ಮಾಡಿರಲಿಲ್ಲ ನಾನು. ಸೊ ಅದನ್ನು ಇವಾಗ ಓಪನ್ ಮಾಡಿ ನಿಮಗೆ ರಿವ್ಯೂಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಇದು ಸೀಸಮ್ ವುಡ್ದು. ಸೊ ನನಗೆ ಮಂಚದ ಸೈಡಿಗೆ ಬೇಕಾಗಿತ್ತು ಒಂದು ಟೇಬಲ್ಲು. ನಮ್ಮನೆಯವರು ಫೋನು ಮತ್ತು ವಾಟರ್ ಬಾಟಲ್ಲು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ನೈಟ್ ಟೈಮು ಅಂತ ಹೇಳಿ. ಸೊ ಅದಕ್ಕೆ ನಾನು ತುಂಬ ಹುಡುಕಿ ಆಮೇಲೆ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು. ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಇದು ಒಂದು ಗಟ್ಟಿ ಮರದ್ದು ಸಾಲಿಡ್ ವುಡ್ಡಿನ ಒಂದು ಸೈಡ್ ಟೇಬಲ್ಲು. ಸೊ ಬಹಳಷ್ಟನ್ನು ನಾನು ಸರ್ಚ್ ಮಾಡಿ ಹುಡುಕಿ ನೋಡಿ 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 ಕೊನೆಗೆ ನಾನು ನಮ್ಮ ರೂಮಿನ ಮಂಚದ ಕಲರೇ ಇರ್ಬೋದು, ಅಥವಾ ನಾನು ವುಡ್ ಕಲರಲ್ಲಿನೇ ನಮ್ಮ ರೂಮನ್ನು ಥೀಮ್ ಇಟ್ಕೊಂಡೇ ನಾನು ಮಾಡಿರೋ ಅಂಥದ್ದು, ಅಂದರೆ ರೆಡಿ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಅದಕ್ಕೆ ಸೂಟಬಲ್ ಆಗುತ್ತೆ ಅಂತ ಹೇಳಿ ಅದು ಸಾಲಿಡ್ ಸೀಸಮ್ ವುಡ್ಡಿನ ಒಂದು ಸೈಡ್ ಟೇಬಲನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ.
ಸ್ಟೋರೇಜ್ ಬಾಕ್ಸ್ ಇರೋ ಅಂಥ ಸೈಡ್ ಟೇಬಲ್ಸ್ ಎಲ್ಲ ಇತ್ತು. ಆದರೆ ನನಗೆ ಸ್ಟೋರೇಜ್ ಬಾಕ್ಸ್ ಇರೋ ಅಂಥದ್ದು ಬೇಕಾಗಿರಲಿಲ್ಲ. ಸ್ಟೋರೇಜ್ ಬಾಕ್ಸ್ ನನಗೆ ಎಕ್ಸ್ಟ್ರಾ ಇದ್ದಿದ್ದರಿಂದ ಸೊ ನನಗೆ ಅಮೌಂಟು ಕಡಿಮೆ ಇರಬೇಕಾಗಿತ್ತು, ನೋಡೋಕ್ಕೆ ಚೆನ್ನಾಗಿರಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಅಮೌಂಟು ಕೂಡ ಕಡಿಮೆ ಆಯಿತು, ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ನನಗೆ ಡೆಕೋರೇಟಿವ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಸ್ಟೆಪ್ಸು ಇದೆ. ಬುಕ್ಸ್ ಬೇಕಾದರೆ ಇಲ್ಲಿ ಸ್ಟೋರ್ ಮಾಡ್ಬೋದು, ಹಾಗೆ ಡೆಕೋರೇಟಿವ್ ಐಟಮ್ಸ್ ಬೇಕಾದ್ರೂ ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಹಾಗಾಗಿ ನನಗೆ ಇದು ತುಂಬ ಲೈಕ್ ಆಯಿತು. ಸೊ ಇದಕ್ಕೆ ಕೆಳಗಡೆಗೆ ಬುಷ್ ಹಾಕಿಸ್ಬೇಕು. ಸದ್ಯಕ್ಕೆ ಹಾಗೆ ಇಟ್ಟಿದ್ದೀನಿ ನಾನು ಇರಲಿ ಅಂತ ಹೇಳಿ. ಸೊ ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ, ವೆಯ್ಟ್ ಇದೆ ಚೆನ್ನಾಗಿ. ಸೊ ಸಾಲಿಡ್ ವುಡ್ ಅಲ್ವಾ, ಸೊ ದೀರ್ಘಕಾಲ ಬಾಳಿಕೆ ಕೂಡ ಬರುತ್ತೆ. ಸೀಸಮ್ ವುಡ್ಡಲ್ಲಿ ಮಾಡಿರೋ ಅಂಥದ್ದಿದು. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನೀವ್ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.